ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಿನ ಪ್ರೋಮೋಗೆ ನೀವೆಲ್ಲರಿಗೂ ಸ್ವಾಗತ. ಆಯ್ತಾ, ಈ ಪ್ರೋಮೋ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ. ಕಿಚ್ಚ ಸುದೀಪ್ ಸರ್, ಪ್ಲೀಸ್ ನೀವು ಕಿಚ್ಚನ ಪಂಚಾಯಿತಿನ ಮಾಡುವ ಮೊದಲು ಎಪಿಸೋಡ್ನ ನೋಡಿ ಮಾಡಿ ಸರ್ ಅಂತ ಹೇಳ್ತೀನಿ. ಯಾಕೆಂದರೆ ಇಡೀ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಯಿತಾ, ನಿನ್ನೆ ಏನು ಸ್ಯಾಟರ್ಡೆ ಎಪಿಸೋಡಲ್ಲಿ ನಡೆದಂತಹ ಕೆಲವೊಂದು ವಿಷಯಗಳ ಬಗ್ಗೆ ಎಲ್ಲ ವಿಡಿಯೋಗಳು ಕೂಡ ಟ್ರೆಂಡ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲರೂ ಕೂಡ ಸುದೀಪ್ ಸರ್ ಅವರು ಯಾಕೆ ಎಪಿಸೋಡ್ ನೋಡಿ ಅವರು ಕಿಚ್ಚನ ಪಂಚಾಯಿತಿನ ಮಾಡಲಿಲ್ಲ ಅಂತ ಎಲ್ಲರೂ ಕೂಡ ಕ್ವಶನ್ ಮಾಡ್ತಿದ್ದಾರೆ ನಮ್ಮ ಸುದೀಪ್ ಸರ್ ಅವರಿಗೆ. ನಿಜವಾಗ್ಲೂ ಸರ್, ನಿನ್ನ ಮೇಲೆ ದಯವಿಟ್ಟು ಎಪಿಸೋಡ್ಗಳನ್ನ ನೋಡಿ ಏನಾದರೂ ಹೇಳೋದಿದ್ರೆ ಹೇಳಿ ಸರ್. ಏಕೆಂದರೆ ಇಲ್ಲಿ ಸತ್ಯ ಕಣ್ಮುಂದೆ ಇದೆ ಸರ್, ಸತ್ಯ ಕಣ್ಮುಂದೆ ಇದೆ. ನಿಜವಾಗ್ಲೂ ನಂಗೆ ನಗು ಬರ್ತಾ ಇದೆ ಸರ್. ಇದೇ ಫಸ್ಟ್ ಟೈಮು ಕ್ಲಿಯಾರಿಟಿ ಆಗಿದೆ ಸರ್, ಸತ್ಯ ಕ್ಲಿಯಾರಿಟಿ ಆಗಿದೆ. ಇಲ್ಲಿ ರಕ್ಷಿತಾ ಏನೂ ತಪ್ಪಾಗಿ ರಾಶಿಕನಿಗಂದಿಲ್ಲ. ರಾಶಿಕಾ ಮಾಡಿದ್ದು ಸುಳ್ಳು ಪ್ರಮಾಣ ಎಲ್ಲವೂ ಕೂಡ ಅವು ಸುಳ್ಳು ಪ್ರಮಾಣಗಳು, ಸುಳ್ಳು ಆಯಿತಾ ಸತ್ಯಗಳು ಅನ್ನೋದು ಗೊತ್ತಾಗಿದೆ. ರಾಶಿಕಾನೇ ಆಯಿತಾ ಮಾತನಾಡಿದ್ದು ಅದೆಲ್ಲವೂ ಕೂಡ ಓಪನ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲರೂ ಕೂಡ ಸ್ಯಾಟರ್ಡೆ ಎಪಿಸೋಡು ವರ್ಸ್ಟ್ ಎಪಿಸೋಡ್ ಅಂತ ಹೇಳ್ತಿದ್ದಾರೆ. ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಸ್ಯಾಟರ್ಡೆ ಎಪಿಸೋಡು ವರ್ಸ್ಟ್ ಎಪಿಸೋಡ್ ಅಂತಿದ್ದಾರೆ. ದಯವಿಟ್ಟು ಸರ್ ಇನ್ನೊಂದು ಸರಿ ಆಯಿತಾ ನೀವು ಕೂಡ ಈ ವಿಷಯದ ಬಗ್ಗೆ ವಿಡಿಯೋನ ನೋಡಿ ಪರಿಶೀಲನೆ ಮಾಡಿ ನೆಕ್ಸ್ಟ್ ಫಿನಾಲೆ ವೀಕಲ್ಲಿ ಇದ್ರ ಬಗ್ಗೆ ಒಂದು ಕ್ಲಿಯಾರಿಟಿ ಕೊಡಬೇಕು ಅನ್ನೋದನ್ನು ನಾನು ಸುದೀಪ್ ಸರ್ ಅವರಿಗೆ ಕೇಳ್ತೀನಿ. ಓಕೆ, ಪ್ರೋಮೋಗೆ ಬರೋಣ. ಪ್ರೋಮೋದಲ್ಲಿ ನಮ್ಮ ಸುದೀಪ್ ಸರ್ ಹೇಳ್ತಿದ್ದಾರೆ, ಯಾವುದಕ್ಕೆ ನೀವು ಸಾರಿ ಹೇಳ್ಬೇಕು ಅಂತಿದ್ದೀರಾ, ಯಾವ ಒಂದು ವಿಷಯನ ನೀವು ರಿಮೆಂಬರ್ ಮಾಡ್ಕೋಬೇಕಂತಿದ್ದೀರಾ, ಇಲ್ಲ ಯಾವುದೊಂದು ವಿಷಯನ ವಾಪಸ್ ಹೋಗಿ ಇದು ಹಿಂಗಿರಬಾರ್ದಿತ್ತು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಅಂದಾಗ ನಮ್ಮ ರಕ್ಷಿತಾ ಅವರು ಹೇಳ್ತಾರೆ, ಸರ್ ನಾನು ಫಸ್ಟ್ ಎಪಿಸೋಡಿಗೆ ಹೋಗ್ತೀನಿ ಸರ್. ಯಾಕೆಂದರೆ ಫಸ್ಟ್ ಎಪಿಸೋಡಲ್ಲಿ ನಾನು ಮಾತಾಡಬೇಕಿತ್ತು, ನನಗೋಸ್ಕರ ನಾನು ಸ್ಟ್ಯಾಂಡ್ ತೊಗೋಬೇಕಿತ್ತು ಅಂತೇಳಿ ರಕ್ಷಿತಾ ಹೇಳ್ತಾರೆ. ಅದು 100% ಸತ್ಯ. ನಾನು ಕೂಡ ಫಸ್ಟ್ ಡೇ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಫಸ್ಟ್ ಡೇ ಏನು ರಕ್ಷಿತಾ ಎಲಿಮಿನೇಟ್ ಆಗ್ತಾರೆ 24 ಅವರ್ಸಲ್ಲಿ, ಅವತ್ತು ನಾನು ಇದೇ ವಿಷಯ ಹೇಳಿದ್ದೆ. ರಕ್ಷಿತಾ ಮಾತನಾಡಬೇಕಿತ್ತು, ಏಕೆಂದರೆ ರಕ್ಷಿತಗೋಸ್ಕರ ರಕ್ಷಿತಾ ಸ್ಟ್ಯಾಂಡ್ ತಗೋಬೇಕಿತ್ತು ಅಂತ ಹೇಳಿದ್ದೆ. ರಕ್ಷಿತಾ ಕೂಡ ಅದೇ ಹೇಳಿದ್ಲು, ಹೌದು ನಾನು ಫಸ್ಟ್ ಡೇಗೆ ಹೋಗಿ ನನಗೋಸ್ಕರ ನಾನು ಸ್ಟ್ಯಾಂಡ್ ತಗೋಬೇಕಿತ್ತು ಅಂತ ಹೇಳಿದ್ಲು ರಕ್ಷಿತಾ. ನಿಜವಾಗ್ಲೂ ಎಷ್ಟೆಲ್ಲ ರಕ್ಷಿತನ ಟಾರ್ಗೆಟ್ ಮಾಡಿದ್ರು ಕೂಡ ಆ ಹುಡುಗಿ ಮಾತ್ರ ಎಲ್ಲೂ ಕೂಡ ಕುಗ್ಗಿಲ್ಲ, ಎಲ್ಲೂ ಕೂಡ ಅವಳು ಅಸಮಾಧಾನನ ವ್ಯಕ್ತಪಡಿಸಿಲ್ಲ. ಯಾವತ್ತೂ ಕೂಡ ಅವಳು ಎಪಿಸೋಡಲ್ಲಾಗಲಿ ಸುದೀಪ್ ಸರ್ ಅವ್ರು ಯಾಕೆ ನನಗೆ ಈ ಥರ ಟಾರ್ಗೆಟ್ ಮಾಡ್ತಾರೆ, ಇಲ್ಲ ನನಗೆ ಯಾಕೆ ಈ ಥರ ಪದೇ ನನಗೆ ಯಾಕೆ ಈ ಥರ ಹೇಳ್ತಾರೆ ಅಂತ ಅವಳು ಯಾವತ್ತೂ ಮಾತನಾಡಿಲ್ಲ. ಶಿ ಇಸ್ ಗ್ರೇಟ್ ಅಂತೀನಿ. ರಕ್ಷಿತನಿಗಿರುವಂಥ ಒಂದು ಒಳ್ಳೆ ಗುಣ ಅದೇ. ಓಕೆ, ಅದಾದಮೇಲೆ ನಮ್ಮ ಅಶ್ವಿನಿ ಮೇಡಮ್ ಅವರು, ಸರ್ ನನ್ನ ಮತ್ತು ರಕ್ಷಿತನ ಮಧ್ಯೆ ಕೆಲವೊಂದು ವಿಷಯಗಳು ಕೆಲವೊಂದು ಸನ್ನಿವೇಶಗಳು ನಡೆದಿದ್ದಾವೆ ಸರ್, ಅದು ನಡಿಬಾರ್ದಿತ್ತು. ನಾನು ಈಗಲೂ ಕೂಡ ಆ ಒಂದು ವಿಷಯಕ್ಕಾಗಿ ರಕ್ಷಿತನ ಮನಸ್ಪೂರ್ವಕವಾಗಿ ಸಾರಿ ಕೇಳ್ತೀನಿ ಅಂತ ರಕ್ಷಿತನ ಹತ್ರ ಸಾರಿ ಕೇಳ್ತಾರೆ. ರಕ್ಷಿತಾ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಸಾರಿನ. ಅದಾದ ನಂತರ ಒಂದು ಡ್ರಾಮಾ ನಡೆಯುತ್ತೆ, ಸರಿಯಾ? ಒಂದು ಡ್ರಾಮಾ ಅಂತಂದರೆ ಇದು ನೆಕ್ಸ್ಟ್ ಲೆವೆಲ್ ಡ್ರಾಮಾ ಆಯಿತಾ. ಕಾವ್ಯಂದು, ಸರ್ ನಾನು ಫಸ್ಟೇ ಇಷ್ಟು ಲೀನ್ಲೆಸ್ ಕೊಡಬಾರ್ದಿತ್ತು, ಅಂದರೆ ಗಿಲ್ಲಿಗೆ ನಾನು ಸ್ಟಾರ್ಟಲ್ಲೇ ಕಟ್ ಮಾಡಬೇಕಿತ್ತು, ಗಿಲ್ಲಿನ ಇಷ್ಟು ಆಯಿತಾ ನನ್ನ ಹತ್ರ ಬರೋಕ್ಕೆ ಬಿಟ್ಕೋಬಾರ್ದಿತ್ತು ಸರ್. ನಾನು ಅವಾಗಲೇ ಕಟ್ ಮಾಡಬೇಕು, ಡೇ 1ನಲ್ಲೇ ಕಟ್ ಮಾಡಬೇಕಿತ್ತು ಸರ್. ಡೇ 1ನಾಗೆ ಕಟ್ ಮಾಡಿದ್ದಿದ್ರೆ ಇಷ್ಟು ಗಿಲ್ಲಿ ನನಗೆ ಆಯಿತಾ ಟಾರ್ಚರ್ ಕೊಡ್ತಿರ್ಲಿಲ್ಲ ಸರ್ ಅನ್ನೋದನ್ನು ಹೇಳ್ತಾರೆ ಕಾವ್ಯ, ಸರಿಯಾ? ಒಂದು ತಿಳ್ಕೊಳ್ಳಿ ಆಯಿತಾ, ನಾನು ಯಾವಾಗಲೂ ನಾನು ಏನೇ ಹೇಳಿದ್ರು 100% ಕರೆಕ್ಟಾಗಿ ಹೇಳ್ತೀನಿ ಅನ್ನೋದಕ್ಕೆ. ಗಿಲ್ಲಿ ನಟ ಇಷ್ಟು ದಿನ ಗುಡ್ ಫ್ರೆಂಡು ಎಲ್ಲ ಓಕೆ, ಈಗ ಫಿನಾಲೆಗೆ ಬಂದ ಮೇಲೆ ಆಯಿತಾ ಗಿಲ್ಲಿ ನಟ ಬೇಡವಾ? ಗಿಲ್ಲಿ ನಟನ್ಗೆ ಓಪ್ ಕೊಟ್ಟಿದ್ಯಾರು? ಕಾವ್ಯ. ಗಿಲ್ಲಿ ನಟನ್ಗೆ ಓಪ್ ಕೊಟ್ಟು ಗಿಲ್ಲಿ ನಟ ಹುಚ್ಚುಂತರ ಕಾವ್ಯನ ಲವ್ ಮಾಡೋ ರೀತಿ ಮಾಡಿದ್ಯಾರು? ಕಾವ್ಯ. ಇವತ್ತು ಗಿಲ್ಲಿ ಹುಚ್ಚುಂತರ ಕಾವ್ಯನ ಲವ್ ಮಾಡ್ತಿದ್ದಾನೆ ಅಂದರೆ ಅದಕ್ಕೆ ಕಾರಣ ಯಾರು? ಕಾವ್ಯ. ಡೇ 1ನಿಂದ ಓಪ್ ಕೊಟ್ಟು ಒಬ್ಬ ಹುಡುಗನ್ನ ಹಿಂದೆ ಮುಂದೆ ತಿರ್ಗಕ್ಬಿಟ್ಟು ಕೊನೆಗೆ ಈಗ ಸರ್ ನಾನು ಅವಾಗ್ಲೇ ಗಿಲ್ಲಿನ ದೂರ ಇಟ್ಟಿದ್ದಿದ್ರೆ ನನಗೆ ಒಳ್ಳೇದಾಗೋದು ಸರ್, ಆಯ್ತಾ ಅವನು ಈ ಥರ ನನ್ನ ಹತ್ರ ನಡ್ಕೊಂತಿರ್ಲಿಲ್ಲ ಸರ್. ಕಾವ್ಯ, ನಿಮ್ಮ ಪಾದಕ್ಕೊಂದು ದೊಡ್ಡ ನಮಸ್ಕಾರ. ಕಾವ್ಯನಂಥ ಹುಡುಗಿಯರು ಸಮಾಜದಲ್ಲಿ
ತುಂಬ ಇರ್ತಾರೆ. ದಯವಿಟ್ಟು ಹುಷಾರಾಗಿರಿ. ನಾನು ಎಲ್ಲ ಹುಡುಗಿರಿಗೂ ಹೇಳ್ತಾ ಇಲ್ಲ, ಹೋಪ್ ಕೊಡಬೇಡಿ ಅಷ್ಟೇ. ಹೋಪ್ ಅನ್ನೋದೇನಿದೆ ಗೊತ್ತಾ, ಒಬ್ಬ ಹುಡುಗನಲ್ಲಿ ಆಸೆಗಳನ್ನ ಚಿಗುರಿಸುತ್ತೆ. ಅವನು ನೂರಾರು ಕನಸುಗಳನ್ನ ಕಟ್ತಾನೆ. ಆ ಕನಸುಗಳು ಒಂದೇ ಸರಿ ಒಡೆದೋದಾಗ ಅವನಿಗೆ ತಡ್ಕೊಳೋ ಶಕ್ತಿ ಇರಲ್ಲ. ನಿಜವಾಗ್ಲೂ ನನಗೆ ಗಿಲ್ಲಿನ ನೋಡಿ ಪಾಪ ಅನ್ನಿಸ್ತು ಆಯ್ತಾ. ಅವನ್ನ ಒಂಥರ ಹೆಂಗೆ ಅಂತಂದರೆ ಮಂಗನ್ ಮಾಡಿಬಿಟ್ಲ ಅನ್ನಿಸ್ಬಿಡ್ತು ನನಗೆ. ಪಾಪ ಅನ್ನಿಸ್ಬಿಡ್ತು ನನಗೆ. ಅವನ ನಿಜವಾದ ಪ್ರೀತಿ ಯಾಕೆ ಆಯ್ತಾ ಕಾವ್ಯನ ಕಾಣಲಿಲ್ಲ. ಅಟ್ಲೀಸ್ಟ್ ಬಿಡಿ ಸರ್, ಅವನು ಏನೇ ಮಾಡಿದ್ರು ಜಸ್ಟ್ ತಮಾಷೆಗೆ ಅಂತಾದರೂ ಹೇಳ್ಬೋದಿತ್ತು. ಬಟ್ ಕಾವ್ಯ, ನೀನು ನೆಕ್ಸ್ಟ್ ಲೆವೆಲ್ ಕಣಮ್ಮ, ನೀನು ನೆಕ್ಸ್ಟ್ ಲೆವೆಲ್ಲು. ಬಟ್ ಈ ಸಮಯದಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ವಿತೌಟ್ ಗಿಲ್ಲಿ ಕಾವ್ಯ ಬಿಗ್ ಝೀರೋ. ವಿತೌಟ್ ಗಿಲ್ಲಿ ಕಾವ್ಯ ಬಿಗ್ ಝೀರೋ ಅಂತಲೇ ಹೇಳ್ಬೋದು. ಇವತ್ತು ಟಾಪ್ 5 ಕಂಟೆಸ್ಟೆಂಟ್ ಆಗಿ ನಿಂತಿದ್ದಾರೆ ಕಾವ್ಯ ಅಂದರೆ ಅದಕ್ಕೆ ಕಾರಣ ಗಿಲ್ಲಿ ನಟನೆ ಅಂತಲೇ ಹೇಳ್ಬೋದು. ಗಿಲ್ಲಿ ನಟ ಇಲ್ಲ ಅಂದಿದ್ರೆ ಕಾವ್ಯ ಬಿಗ್ ಝೀರೋ ಅಂತೀನಿ. ನಿಜವಾಗ್ಲೂ ನನಗೆ ಗಿಲ್ಲಿನ ನೋಡ್ಬಿಟ್ಟು ತುಂಬ ಬೇಜಾರಾಗ್ತದೆ. ಗಿಲ್ಲಿನ ನೋಡಿ ತುಂಬ ಬೇಜಾರಾಗೋದ್ಕಿಂತನೂ ಒಂಥರ ಅವನಿಗೆ ಹೋಪ್ ಕೊಟ್ಟು ಮೋಸ ಮಾಡ್ದಂಗೆ ಅನ್ನಿಸ್ತು ನನಗೆ. ಅದು ತುಂಬ ಬೇಜಾರಾಯಿತು ಗಿಲ್ಲಿನ ನೋಡಿ. ಗಿಲ್ಲಿ, ತಲೆ ಕೆಡಿಸ್ಕೊಬೇಡ, ಹೊರಗಡೆ ಬಾ, ನಿನಗೆ ಲಕ್ಷಾಂತರ ಹುಡುಗಿರು ಕಾಯ್ತಾ ಇದ್ದಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅದಲ್ಲದೆ ನಿನ್ನೆ ಎಪಿಸೋಡಿನ ಬಗ್ಗೆ ಒಂದು ವಿಷಯನ ನಾನು ಬಿಟ್ಟೋಗಿದ್ದೆ. ಏನು ಗೊತ್ತಾ, ಇದು ಚಿಕ್ಕಪ್ಪನ ಪಂಚಾಯಿತಿ ಆಯಿತಾ, ದೊಡ್ಡಪ್ಪನ ಪಂಚಾಯಿತಿ. ಸುದೀಪ್ ಸರ್ ಅವರೇ, ನೀವು ಕೆಲವೊಂದು ಮಾತುಗಳನ್ನ ಬೇಕು ಅಂತ ಆಡ್ತಿರೋ ಬೇಡ ಅಂತ ಆಡ್ತಿರೋ ಗೊತ್ತಿಲ್ಲ. ಒಟ್ಟಾರೆ ನಿನ್ನೆ ಎಪಿಸೋಡಿನ ಎಲ್ಲ ಆಯಿತಾ ಪಿನ್ ಟು ಪಿನ್ ವಿಷಯನ ನಮ್ಮ ಹುಡುಗರುಗಳು ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ರುಬ್ತಾ ಇದ್ದಾರೆ. ನಿಮ್ಮನ್ನ ಹಾಕ್ಕೊಂಡು ರುಬ್ತಿದ್ದಾರೆ, ಯಾಕೆ ಸುದೀಪ್ ಸರ್ ಅವ್ರು ಹಿಂಗೆ ಮಾಡಿದರು ಅಂತ ಆಯಿತಾ. ನಿಜವಾಗ್ಲೂ ಈ ಒಂದು ಸ್ಯಾಟರ್ಡೆ ಎಪಿಸೋಡಿನ ಬಗ್ಗೆ ಸರ್ ನೀವು ಕ್ಲಿಯಾರಿಟಿ ಕೊಡಲೇಬೇಕು ನೆಕ್ಸ್ಟ್ ವೀಕು. ಇಲ್ಲ ಅಂತಂದರೆ ಸರ್ ಇದು ತಪ್ಪಾಗುತ್ತೆ. ಇದು ಯಾಕೆ ಅಂತಂದರೆ ಇಲ್ಲಿ ಸುಳ್ಳು ಆಯಿತಾ ಸತ್ಯ ಹೆಂಗಿದೆ ಅಂತಂದರೆ ಎರಡೂ ಕೂಡ ಆಯಿತಾ ಸೇಮ್ ಕಾಣ್ತಾ ಇದೆ. ಅಲ್ಲಿ ಸತ್ಯ ಇದ್ದರೂ ಕೂಡ ಯಾಕೆ ಸುಳ್ಳ ಮಾತನಾಡಿದ್ರು ಅನ್ನೋದು ಇಲ್ಲಿ ಎಲ್ಲರ ಪ್ರಶ್ನೆ ಆಗಿದೆ. ನಮಗೇನು ಸುದೀಪ್ ಸರ್ ಅವ್ರ ಬಗ್ಗೆ ಯಾವುದೇ ಥರದ ಒಂದು ಬೇಜಾರಿಲ್ಲ. ಬಟ್ ಪಾಪ ಅವ್ರು ಹೆಂಗೆ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ ಆ ರೀತಿ ಸುದೀಪ್ ಸರ್ ಅವ್ರು ಓದಿರ್ತಾರೆ. ಬಟ್ ರಕ್ಷಿತನಿಗೆ ಒಂದು ಅವಮಾನ ಆದಂಗೆ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಅಷ್ಟು ಕಂಟೆಸ್ಟೆಂಟುಗಳ ಎದುರುಗಡೆ ಆ ಕರ್ಮ ಅಂತ ಹೇಳಿದ್ದು, ಅದೇ ರೀತಿ ಕತ್ತೆ ಅಂತ ಹೇಳಿದ್ದು, ಆಮೇಲೆ ಬೈದಿದ್ದು, ಇವೆಲ್ಲ ಎಂಬುದು ಅದ್ರ ಗದರಿಸಿದ್ದು, ಅಂದರೆ ಅವಳು ಎಲ್ಲರ ಎದುರುಗಡೆ ಚಿಕ್ಕವಳಾದ ರೀತಿ ಕಾಣಿಸ್ತಾ ಇದೆ. ನೋಡಿ ಸರ್, ಇದ್ರ ಬಗ್ಗೆ ಏನಾದರೂ ಮಾತಾಡಿ ಅಂತೀನಿ. ನನ್ನ ಪ್ರೊಮೋ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.